ಬೆಂಗಳೂರಿನಲ್ಲಿ ಐತಿಹಾಸಿಕ ಕರಗ ಶಕ್ತೋತ್ಸವ ಆರಂಭ ಆಗಿದೆ. ಮಸ್ತಾನ್ ದರ್ಗಾದಲ್ಲಿ ಪ್ರದಕ್ಷಿಣೆ ಹಾಕಿದ ಕರಗ ಇನ್ನು ಕಾಟನ್ಪೇಟೆ ದರ್ಗಾ ಬಳಿ ಭಕ್ತರು ಈಗಾಗಲೇ ದರ್ಶನವನ್ನ ಪಡಿತಾ ಇದ್ದಾರೆ. ಬೆಂಗಳೂರಿನಲ್ಲಿ ಐತಿಹಾಸಿಕ ಕರಗ ಶಕ್ತೋತ್ಸವ ಪ್ರಾರಂಭ ಆಗಿದೆ. ಹಜರತ್ ತೋಕಲ್ ಮಸ್ತಾನ್ ದರ್ಗಾವನ್ನ ತಲುಪಿದೆ ಕರಗ. ಕಾಟನ್ಪೇಟೆ ದರ್ಗಾ ಬಳಿ ದರ್ಶನವನ್ನ ಭಕ್ತರು ಪಡೆದಿದ್ದಾರೆ. ಕರಗ ಸಾಗೋ ಮಾರ್ಗದಲ್ಲಿ ಹೂ ಚೆಲ್ಲಿದ್ದಾರೆ ಭಕ್ತರು. ಬಹಳ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ ಈ ಬೆಂಗಳೂರು ಕರಗ ಸಾಗೋ ಮಾರ್ಗದಲ್ಲಿ ಹೂವನ್ನ ಚೆಲ್ಲಿದ್ದಾರೆ. ದರ್ಗಾದಲ್ಲಿ ಭಕ್ತರು ಜಮಾವಣೆಗೊಂಡಿದ್ದಾರೆ. ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ದರ್ಗಾದಲ್ಲಿ 3 ಸುತ್ತು ಕರಗ ಪ್ರದಕ್ಷಿಣೆ ಹಾಕಿದೆ. ಬೆಳಗಿನ ಜಾವ 3 ಗಂಟೆಗೆ ಮೆರವಣಿಗೆ ಆರಂಭ ಆಗಿತ್ತು. ಹಿಂದೂ ಮುಸ್ಲಿಮರಿಂದ ಭಾವೈಕ್ಯತೆಯ ಸಂದೇಶವನ್ನ ಸಾರಲಾಗಿದೆ. 15ನೇ ಬಾರಿಗೆ ಕರಗವನ್ನ ಜ್ಞಾನೇಂದ್ರ ಅವರು ಹೊತ್ತು ಸಾಗಿದ್ದಾರೆ. ದ್ರೌಪದಿ ದೇವಿಯ ದರ್ಶನವನ್ನ ಭಕ್ತಾದಿಗಳು ಪಡೆದಿದ್ದಾರೆ. ಏನು ಬೆಂಗಳೂರಿನಲ್ಲಿ ಐತಿಹಾಸಿಕ ಕರಗ ಶಕ್ತೋತ್ಸವ ಇದೆ. ಬಹಳ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಇದರ ಜೊತೆಗೆ ವಿಶ್ವದಾದ್ಯಂತ ಬೆಂಗಳೂರು ಕರಗ ಅಂದರೆ ಸಾಕಷ್ಟು ಪ್ರಸಿದ್ಧಿಯನ್ನು ಹೊಂದಿದೆ. ಈಗಾಗಲೇ ಕರಗವನ್ನ ಮಾರ್ಗ ಮಧ್ಯ ಭಕ್ತಾದಿಗಳೆಲ್ಲರೂ ಕೂಡ ಹೂವನ್ನು ಚೆಲ್ಲಿ ಸ್ವಾಗತವನ್ನು ಮಾಡಿಕೊಂಡಿದ್ದಾರೆ. ಇನ್ನು ಕರಗ ಸಾಗೋ ಮಾರ್ಗದಲ್ಲಿ ಹೂ ಚೆಲ್ಲಿದ್ದಾರೆ. ದರ್ಗಾದಲ್ಲಿ ಭಕ್ತರು ಜಮಾವಣೆಗೊಂಡು ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಅದು ಕೂಡ ದರ್ಗಾದಲ್ಲಿ 3 ಸುತ್ತು ಕರಗದ ಪ್ರದಕ್ಷಿಣೆ ಕೂಡ ಮಾಡಲಾಗಿದೆ. ಇನ್ನು ಬೆಳಗಿನ ಜಾವ 3 ಗಂಟೆಗೆ ಈ ಮೆರವಣಿಗೆ ಆರಂಭ ಆಯಿತು. ಹಿಂದೂ ಮುಸ್ಲಿಮರು ಈ ಕರಗದಂದು ಭಾವೈಕ್ಯತೆಯನ್ನು ಮೆರೆದಿದ್ದಾರೆ. ಭಾವೈಕ್ಯತೆಯ ಸಂದೇಶವನ್ನು ಸಾರಿದ್ದಾರೆ. 15ನೇ ಬಾರಿಗೆ ಜ್ಞಾನೇಂದ್ರ ಅವರು ಈ ಕರಗವನ್ನು ಹೊತ್ತು ಸಾಗಿದ್ದಾರೆ. ದ್ರೌಪದಿ ದೇವಿಯ ದರ್ಶನವನ್ನು ಭಕ್ತಾದಿಗಳು ಪಡಿತಾ ಇದ್ದಾರೆ. ನೀವು ಕೂಡ ಗಮನಿಸ್ತಾ ಇರ್ಬೋದು. ದಾರಿಯ ಮಧ್ಯೆ ಎಲ್ಲ ಭಕ್ತಾದಿಗಳು ಕೂಡ ಹೂವನ್ನು ಚೆಲ್ಲಿ ದ್ರೌಪದಿ ದೇವಿಯ ಕರಗವನ್ನು ಸ್ವಾಗತ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಶಕ್ತಿ ರೂಪಿಣಿಗೆ ಬಣ್ಣ ಬಣ್ಣದ ಹೂಗಳ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಅಣ್ಣಮ್ಮ ದೇವಿ ದೇವಸ್ಥಾನದ ಕರಗ ಸಾಗಿದೆ. ಅಣ್ಣಮ್ಮ ದೇವಿ ದೇವಸ್ಥಾನವನ್ನು ತಲುಪಿದೆ. ಚೈತ್ರ ಹುಣ್ಣಿಮೆ ದಿನದಂದು ಕರಗ ಮಹೋತ್ಸವವನ್ನು ಮಾಡಲಾಗಿದೆ. ಸಾಕಷ್ಟು ಭಕ್ತಾದಿಗಳು ಜಮಾವಣೆಗೊಂಡಿದ್ದಾರೆ. ದೇವಸ್ಥಾನದ ಬಳಿಯೂ ಕೂಡ ಸಾಕಷ್ಟು ಭಕ್ತಾದಿಗಳಿದ್ದಾರೆ. ಯಾಕಂದರೆ ಈ ಬೆಂಗಳೂರು ಕರಗ ಅಂದರೆ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಸಾಕಷ್ಟು ಭಕ್ತಾದಿಗಳು ದ್ರೌಪದಿ ದೇವಿಯ ಕರಗದ ದರ್ಶನ ಮಾಡಲಿಕ್ಕೆ ಅಂತ ರಾತ್ರಿ ಇಡೀ ಕಾದು ನಿಂತಿರ್ತಾರೆ. ಈಗ ಆಲ್ರೆಡಿ ಅಣ್ಣಮ್ಮ ದೇವಿಯ ದೇವಸ್ಥಾನವನ್ನು ಕೂಡ ಕರಗ ಶಕ್ತೋತ್ಸವ ತಲುಪಿದೆ.
ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಗುಡ್ ಮಾರ್ನಿಂಗ್. ಸಾಕಷ್ಟು ಭಕ್ತಾದಿಗಳು ಈಗ ಆಲ್ರೆಡಿ ಜಮಾವಣೆಗೊಂಡಿದ್ದಾರೆ ದೇವಸ್ಥಾನದ ಬಳಿ. ಯಾವ ರೀತಿ ಕರಗವನ್ನ ಅಣ್ಣಮ್ಮ ದೇವಿ ದೇವಸ್ಥಾನಕ್ಕೆ ಈಗ ಕರಗ ಎಂಟ್ರಿ ಆಗಿದೆ, ಯಾವ ರೀತಿ ಸ್ವಾಗತ ಮಾಡಿಕೊಂಡಿದ್ದಾರೆ ಭಕ್ತಾದಿಗಳು, ಇದರ ಜೊತೆಗೆ ಏನು ಹೇಳ್ತಾ ಇದ್ದಾರೆ? ಸಾಹಿತ್ಯ ವೆರಿ ಗುಡ್ ಮಾರ್ನಿಂಗು. ಬೆಂಗಳೂರಿನ ಐತಿಹಾಸಿಕ ಕರಗಕ್ಕೆ ಸುಮಾರು 600 ವರ್ಷಗಳ ಇತಿಹಾಸ ಇದೆ. ಈ ಒಂದು ಇತಿಹಾಸ ಪ್ರಸಿದ್ಧವಾದಂತ ಕರಗಕ್ಕೆ ಸುಮಾರು ಲಕ್ಷಾಂತರ ಜನ ಭಕ್ತರು ಬಂದು ಅಲ್ಲಿ ದರ್ಶನ ಕೂಡ ಪಡಿತಾರೆ. ಕೇವಲ ನಮ್ಮ ರಾಜ್ಯದ ಅಲ್ಲಿಂದ ಅಲ್ಲ, ಈ ವಿದೇಶದಿಂದಲೂ ಕೂಡ ಸುಮಾರು ಪ್ರತಿ ವರ್ಷ ಕೂಡ 10 ರಿಂದ 20 ಲಕ್ಷವರೆಗೂ ಜನ ಸೇರುವಂತ ಪದ್ಧತಿ ಕೂಡ ಮೊದಲಿಂದಲೂ ಕೂಡ ಪ್ರಾರಂಭವಾಗಿದೆ. ಈ ಒಂದು ಕರಗ ಅದ್ದೂರಿಯಾಗಿ ಕೂಡ ಇವತ್ತು ಕೂಡ ನಡೀತಾ ಇದೆ. ಈಗ ಸದ್ಯಕ್ಕೆ ಅಣ್ಣಮ್ಮ ದರ್ಶನ ಪಡೆಯೋದಕ್ಕೆ ಕರಗ ಕೂಡ ಈಗಾಗಲೇ ಹೋಗಿದೆ. ಅಲ್ಲಿಂದ ನಗರಪೇಟೆ, ಅಕ್ಕಿಪೇಟೆ, ಬಳೆಪೇಟೆ ಮುಖಾಂತರ ಮತ್ತೆ ಬಿಬಿಎಂಪಿ ಕೇಂದ್ರ ಕಚೇರಿಗೆ ಬಂದು ಅಲ್ಲಿರುವಂತಹ ಆದಿಶಕ್ತಿ ದರ್ಶನವನ್ನು ಪಡೆದು ನಂತರ ಮಧ್ಯಾಹ್ನ 12 ಗಂಟೆಗೆ ನಂತರ ಮತ್ತೆ ಗರ್ಭಗುಡಿ ತಲುಪುತ್ತೆ. ಈ ಒಂದು ಪದ್ಧತಿ ಮೊದಲಿಂದಲೂ ಕೂಡ ಏನು ವಿಜೃಂಭಣೆಯನ್ನು ಕೂಡ ಬರ್ತಿದೆ. ಇದಕ್ಕೆ ಪ್ರಸಿದ್ಧಿ ಏನಂತಂದ್ರೆ ಇವತ್ತಿನ ದಿವಸ ಇಡೀ ದಿವಸ ದ್ರೌಪದಿ ದೇವಿ ಬೆಂಗಳೂರಿನಲ್ಲೇ ವಾಸಿಸುತ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕಲ್ಪನೆ ಕೂಡ ಇದೆ. ಯಾಕಂತಂದ್ರೆ ದ್ರೌಪದಿ ದೇವಿ ಸ್ವರ್ಗಕ್ಕೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ಜನ ರಾಕ್ಷಸರು ಅವರನ್ನ ಅಡ್ಡಿಪಡಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಆ ತಾಯಿ ತಮ್ಮ ಆತ್ಮರಕ್ಷಣೆಗಾಗಿ ಒಂದಷ್ಟು ವೀರಕುಮಾರರನ್ನ ಸೃಷ್ಟಿ ಮಾಡಿದ್ರು. ಆ ವೀರಕುಮಾರರು ಕೂಡ ಈಗಲೂ ಕೂಡ ಬೆಂಗಳೂರಿನಲ್ಲಿ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಎನ್ನುವಂತೆ ಈಗಿದೆ. ಹೀಗಾಗಿ ಬಿಬಿಎಂಪಿ ಕೇಂದ್ರ ಕಚೇರಿರುವಂತಹ ಆದಿಶಕ್ತಿ ಅವರ ತಾಯಿ ಏನಿದಾರೆ ಆ ತಾಯಿಯ ಗರ್ಭಗುಡಿಯಲ್ಲಿ ಪ್ರತಿ ವರ್ಷ ಕೂಡ ಪೌರ್ಣಮಿ ದಿನ ಬಂದು ನಾನು ಇಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ಒಂದಷ್ಟು ಮಾತನ್ನ ಕೂಡ ಕೊಟ್ಟಿರ್ತಾರಂತೆ. ಆ ಒಂದು ಪದ್ಧತಿಯಂತೆ ಪ್ರತಿ ವರ್ಷ ಕೂಡ ಬೆಂಗಳೂರಿಗೆ ಬಂದು ದ್ರೌಪದಿ ದೇವಿ ಬೆಂಗಳೂರಿನಲ್ಲಿ 1 ದಿನಗಳ ಕಾಲ ವಾಸಿರ್ತಾರೆ. ಈ ಒಂದು ಕಾಲದಿಂದಾಗಿ ಆ ತಾಯಿಯನ್ನ ಆರಾಧನೆ ಮಾಡೋದಕ್ಕೆ ಈ ರೀತಿಯಾದಂತ ಪದ್ಧತಿ ಉಟ್ಕೊಳ್ತು ಅಂತ ಹೇಳ್ಬಿಟ್ಟು ಹಿರಿಯರು ಒಂದಷ್ಟು ಜನ ಪೂರ್ವಕರು ಕೂಡ ಹೇಳ್ತಾರೆ. ಇದೇ ಕಾರಣಕ್ಕಾಗಿ ಅವರ ಕುಲದವರು ಸಾಕಷ್ಟು ಇತಿಹಾಸ ಭಕ್ತಿಯಿಂದಲೂ ಕೂಡ ಕರಗವನ್ನ ವಿಜೃಂಭಣೆಯನ್ನು ಕೂಡ ಆಚರಣೆ ಮಾಡ್ತಾರೆ. ಕೇವಲ ಒಂದು ಧರ್ಮಕ್ಕೆ ಸೀಮಿತವಲ್ಲದೆ ಪ್ರತಿಯೊಂದು ಧರ್ಮಕ್ಕೂ ಕೂಡ ಅನ್ವಯ ಆಗುತ್ತಂತೆ. ಎಲ್ಲರೂ ಕೂಡ ಆಚಾರ ವಿಚಾರವನ್ನು ಕೂಡ ಇದರಲ್ಲಿ ಬಳಸ್ಕೊಂಡು ಮತ್ತೆ ಆ ಭಾವೈಕ್ಯತೆಯಿಂದ ಆಚರಣೆ ಮಾಡುವಂತ ಅದ್ದೂರಿಯಾದಂತ ಕರಗ ಈ ರೀತಿಯಾಗಿ ಈ ಬಾರಿ ಕೂಡ ಅದ್ದೂರಿಯಾಗಿ ನಡೀತಿದೆ. ಈಗ ಸದ್ಯಕ್ಕೆ ಅಣ್ಣಮ್ಮ ದೇವಸ್ಥಾನದಿಂದ ನಗರಪೇಟೆ, ಬಳೆಪೇಟೆ, ಅಕ್ಕಿಪೇಟೆ ಮುಖಾಂತರ ಮತ್ತೆ ಶಿವಾಜಿನಗರ ಕಡೆ ಬಂದು ಅಲ್ಲಿಂದ ಕೂಡ ಹಲಸೂರು ಗೇಟ್ ಬಂದು ಅಲ್ಲಿಂದ ಬಿಬಿಎಂಪಿ ಕೇಂದ್ರ ಕಚೇರಿಗೆ ಬಂದು ಮತ್ತೆ ಧರ್ಮರಾಯ ಸ್ವಾಮಿ ದೇವಸ್ಥಾನ ಇದೆ. ಆ ಧರ್ಮರಾಯ ದೇವಸ್ಥಾನದ ಒಳಗಡೆ ಗರ್ಭಗುಡಿಗೆ ಹೋಗುತ್ತೆ. ಆಗ ಅಲ್ಲಿಂದ ನಂತರ ದ್ರೌಪದಿ ದೇವಿ ಬೆಂಗಳೂರನ್ನ ಬಿಟ್ಟು ನಂತರ ಹೋಗ್ತಾರೆ. ಅದಾದ ನಂತರ ಅವ್ರನ್ನ ಬೀಳ್ಕೊಡುಗೆ ಸಮಾರಂಭವನ್ನು ಕೂಡ ಪೂಜೆ ಪುನಸ್ಕಾರ ಮುಖಾಂತರ ಮಾಡ್ತಾರೆ ಅನ್ನೋ ಪದ್ಧತಿ ಇದೆ. ಹೀಗಾಗಿ ಬೆಂಗಳೂರಿನ ಐತಿಹಾಸಿಕ ಕರಗ ಅದ್ದೂರಿಯಾಗಿ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಅವರದ್ದು, ಬೆಂಗಳೂರಿನ ಎಲ್ಲಾ ಬಹುತೇಕ ಶಾಸಕರು, ಸಂಸದರು ಎಲ್ಲರೂ ಕೂಡ ಬಂದು ದೇವಿಯ ದರ್ಶನವನ್ನು ಕೂಡ ಪಡ್ಕೊಂಡಿದ್ದಾರೆ. ಹೀಗಾಗಿ ಐತಿಹಾಸಿಕ ಕರಗ ಮತ್ತೊಂದಷ್ಟು ಬೆಂಗಳೂರಿಗೆ ಒಂದಷ್ಟು ಉರುಪನ್ನ ಕೊಟ್ಟಿದೆ ಅಂತ ಕೂಡ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.
ನೀವು ಕೂಡ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಯಲ್ಲಿ ಎಷ್ಟು ಜನ ಭಕ್ತಾದಿಗಳು ದ್ರೌಪದಿ ದೇವಿಯ ಕರಗದ ದರ್ಶನವನ್ನು ಮಾಡ್ತಾ ಇದ್ದಾರೆ ಅಂತ. ಈಗ ಆಲ್ರೆಡಿ ಸಾಕಷ್ಟು ಭಕ್ತಾದಿಗಳು ದರ್ಗಾ ಬಳಿ ಆಗಿರಬಹುದು, ದೇವಸ್ಥಾನ ಆಗಿರ್ಬೋದು, ಎಲ್ಲ ಕಡೆಯೂ ಕೂಡ ಜಮಾವಣೆಗೊಂಡಿದ್ದಾರೆ. ಇನ್ನು ಎಲ್ಲೆಲ್ಲಿ ಯಾವ ಮಾರ್ಗದಲ್ಲಿ ಈ ಕರಗ ಶಕ್ತೋತ್ಸವ ಹೋಗುತ್ತೆ ಆ ಮಾರ್ಗದುದ್ದಕ್ಕೂ ಕೂಡ ಭಕ್ತಾದಿಗಳು ಜಮಾವಣೆಗೊಂಡಿದ್ದಾರೆ. ಇನ್ನು ಹೆಚ್ಚಿನ ಜನ ಸೇರೋದ್ರಿಂದ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ನೀವು ಗಮನಿಸ್ತಾ ಇರ್ಬೋದು ದ್ರೌಪದಿ ದೇವಿಯ ಯಾವ ರೀತಿ ದ್ರೌಪದಿ ದೇವಿಗೆ ಅಲಂಕಾರವನ್ನು ಮಾಡಲಾಗಿದೆ ಅಂತ. ಹಳದಿ ಬಣ್ಣದ ಸೀರೆಯನ್ನು ಉಟ್ಟಿ ಕೈಗಳಿಗೆ ಚಂದವಾದ ಬಳಿಯನ್ನು ಹಾಕ್ಕೊಂಡು ಹೂವಿನ ಅಲಂಕಾರವನ್ನು ಕೂಡ, ಅದು ಕೂಡ ವಿವಿಧ ಹೂವುಗಳ ಅಲಂಕಾರವನ್ನು ಮಾಡಲಾಗಿದೆ ಕರಗಕ್ಕೆ. ಸಾಕಷ್ಟು ಭಕ್ತಾದಿಗಳು ಬೆಳಗ್ಗೆ 3 ಗಂಟೆಗೆ ಪ್ರಾರಂಭ ಆಗಿರುವುದು, ಅಂದರೆ ಬೆಳಗಿನ ಜಾವ 3 ಗಂಟೆಗೆ ಈ ಬೆಂಗಳೂರು ಕರಗದ ಶಕ್ತೋತ್ಸವ ಪ್ರಾರಂಭ ಆಗಿದೆ. ಬೆಳಗ್ಗೆ 3 ಗಂಟೆಯಿಂದಲೂ ಕೂಡ ಸಾಕಷ್ಟು ಭಕ್ತಾದಿಗಳು ದ್ರೌಪದಿ ದೇವಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಸಾಕಷ್ಟು ಭಕ್ತಾದಿಗಳು ನೆರೆದಿದ್ರು. ಇನ್ನು ದರ್ಗಾದ ಬಳಿಯೂ ಕೂಡ ಸಾಕಷ್ಟು ಭಕ್ತಾದಿಗಳು ಆ ದರ್ಗಾದ ಬಳಿಯೂ ಕೂಡ ನೆರೆದಿದ್ರು. ಅಲ್ಲೂ ಕೂಡ ಹಿಂದೂ ಮುಸ್ಲಿಮರು ಅನ್ನುವ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಭಾವೈಕ್ಯತೆಯನ್ನು ಮರೆತಿದ್ರು. ಅದಾದ ನಂತರ ದ್ರೌಪದಿ ದೇವಿಯ ಕರಗ ಶಕ್ತೋತ್ಸವ ಇದೀಗ ಅಣ್ಣಮ್ಮ ದೇವಿ ದೇವಸ್ಥಾನದ ಬಳಿ ಇದೆ. ಅಣ್ಣಮ್ಮ ದೇವಿ ದೇವಸ್ಥಾನದಲ್ಲೂ ಕೂಡ ಸಾಕಷ್ಟು ಭಕ್ತಾದಿಗಳು ದ್ರೌಪದಿ ದೇವಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಇದಾದ ನಂತರ ಇನ್ನು ಕಾಟನ್ಪೇಟೆ ಚಿಕ್ಕಪೇಟೆ ರಸ್ತೆಯಲ್ಲಿ ಈಗಾಗಲೇ ಏನು ಈ ಕರಗ ಹೋಗುವಂತಹ ಮಾರ್ಗ ಇದೆ, ಈ ಮಾರ್ಗದಲ್ಲಿ ವಾಹನ ಸಂಚಾರವನ್ನು ಕೂಡ ನಿಷೇಧ ಮಾಡಲಾಗಿದೆ. ಯಾಕಂದರೆ ಈಗ ಆಲ್ರೆಡಿ 3 ಗಂಟೆಯಿಂದ ಕರಗ ಸ್ಟಾರ್ಟ್ ಆಗಿರೋದ್ರಿಂದ ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ. ಸಾವಿರಾರು ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಸೇರುವ ನಿರೀಕ್ಷೆ ಇದೆ. ಸಾಕಷ್ಟು ಜನರ ಸೇರೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಯಾವೆಲ್ಲ ಮಾರ್ಗಗಳಲ್ಲಿ ಈ ಕರಗ ಹೋಗುತ್ತೆ ಆ ಮಾರ್ಗ ಎಲ್ಲ ಮಾರ್ಗದಲ್ಲೂ ಕೂಡ ಸಂಚಾರ ನಿಷೇಧವನ್ನು ಹೇರಲಾಗಿದೆ. ಇದರ ಜೊತೆಗೆ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಯಾವುದೇ ರೀತಿಯ ಕರಗ ಶಕ್ತೋತ್ಸವಕ್ಕೆ ತೊಂದರೆ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನು ರಂಗನಾಥ ಸ್ವಾಮಿ, ಚೌಡೇಶ್ವರಿ ಗುಡಿ, ಸಿಟಿ ರಸ್ತೆಯ ಮೂಲಕ ಕುಂಬಾರಪೇಟೆಯ ಮುಖ್ಯ ರಸ್ತೆಯನ್ನು ಪ್ರವೇಶಿಸುತ್ತೆ ಈ ಕರಗ ಉತ್ಸವ. ಸದ್ಯಕ್ಕೆ ಅಣ್ಣಮ್ಮದೇವಿ ದೇವಸ್ಥಾನದಲ್ಲಿದೆ. 15ನೇ ಬಾರಿಗೂ ಕೂಡ ಏನು ಪೂಜಾರಿ ಜ್ಞಾನೇಂದ್ರ ಅವರಿದ್ದಾರೆ, ಅವರು ಈ ಬಾರಿಯ ಕರಗವನ್ನು ಹೊತ್ತಿದ್ದಾರೆ. ಸತತ 15 ಬಾರಿಯಿಂದಲೂ ಕೂಡ ಕರಗವನ್ನು ಹೊರ್ತಾ ಇದ್ದಾರೆ. ವಿಶ್ವವಿಖ್ಯಾತ ಬೆಂಗಳೂರು ಕರಗ ಅಂದರೆ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸ್ತಾರೆ. ಬೇರೆ ಬೇರೆ ಕಡೆಯಿಂದಲೂ ಕೂಡ ಜನರು ಬರ್ತಾರೆ. ಅಷ್ಟರ ಮಟ್ಟಿಗೆ ಪ್ರಸಿದ್ಧಿಯನ್ನು ಹೊಂದಿದೆ. ಇದರ ಜೊತೆಗೆ ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ.